ಸೊ ಬಿಸ್ನೆಸ್ ಪ್ಲಾನ್ ಮಾಡೋ ಐಡಿಯಾ ಇದೆಯಾ? ಯೂಟ್ಯೂಬ್ ಮಾಡಿದ್ರೆ ಫ್ಯಾಮಿಲಿಲಿ ಏನು ಹೇಳಲ್ವಾ? ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಹಾಗೆ ಪಾಪುದೇನಾದ್ರೂ ವಿಡಿಯೋಸ್ ಹಾಕ್ದಾಗ, ಫೋಟೋಸ್ ಹಾಕ್ದಾಗ ಎಲ್ಲರೂ ಬೈತಾನೆ ಇದ್ರು, ಯಾಕೆ ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀರಾ? ಯಾವುದೇ ಫಂಕ್ಷನ್ಗೆ ಹೋದ್ರು ನನ್ನ ಈ ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಇದ್ಯಾ ಸಣ್ಣ ಇದ್ದೆ ಅಲ್ವಾ, ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ಅಂತ. ಅಟ್ಲೀಸ್ಟ್ ಅದರಿಂದನಾದ್ರೂ ನನ್ನ ನೆನ್ಸ್ಕೊಳ್ತಾರಲ್ವಾ. ಹಸ್ಬೆಂಡ್ ಬಗ್ಗೆ ಹೇಳಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ. ಏನಪ್ಪ ಇವತ್ತಿನ ವ್ಲಾಗ್ ಅಂತ, ಕ್ಯೂ ಅಂಡ್ ಎ ವ್ಲಾಗ್ ಆಗಿರುತ್ತೆ ಇದೊಂದು. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಏನಾದರೂ ಕ್ವಶನ್ಸ್ನ ಕೇಳಿ ನಾನು ಅದಕ್ಕೆ ಆನ್ಸರ್ನ ಯೂಟ್ಯೂಬಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸಾಕಷ್ಟು ಮೆಸೇಜಸ್ಸು ನನಗೆ ಬಂದಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸೇ ನನಗೆ ಜಾಸ್ತಿ ಮೆಸೇಜ್ನ ಮಾಡಿದ್ದಾರೆ, ಕೆಲವೊಂದಷ್ಟು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅದನ್ನೆಲ್ಲ ನಾನು ನೋಟಲ್ಲಿ ಬರ್ಕೊಂಡಿದ್ದೀನಿ. ನೇಮ್ ಎಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ವ್ಲಾಗ್ ಮಾಡ್ತಾ ಇರೋದು ನನ್ನ ಫೋನಲ್ಲೇ. ಸೊ ಅದರಲ್ಲೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಬರ್ಕೊಂಡು ಇದರಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಶುರು ಮಾಡೋಣವಾ? ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಎಲ್ಲರಿಗೂ ಯೂಟ್ಯೂಬಿಂದ ಇನ್ಕಮ್ ಬಂತಾ? ಎಷ್ಟು ಬಂತು? ಯೂಟ್ಯೂಬ್ ಇನ್ಕಮ್ ಎಷ್ಟಾಯಿತು? ಎಷ್ಟು ಲಕ್ಷ ಬರ್ತಿದೆ ಅಂತ ಒಂದೇ ಕ್ವಶನ್ನು, ಆಯಿತಾ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನೂ 1 ಇಯರ್ ಕೂಡ ಆಗಿಲ್ಲ. ನಾನು ನಮ್ಮ ಪಾಪುಗೆ 3 ಮಂತ್ಸ್, ಐ ಥಿಂಕ್ 4 ಕಂಪ್ಲೀಟ್ ಆಗಿತ್ತು ಅನ್ಸುತ್ತೆ. ಆ ಟೈಮಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ಇನ್ನೂ ಯಾವುದೇ ರೀತಿ ಇನ್ಕಮ್ ಬರ್ತಾ ಇಲ್ಲ ಯೂಟ್ಯೂಬಿಂದ. ಯಾಕೆ ಅಂದರೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಆ್ಯಂಡ್ 4000 ವಾಚ್ ಅವರ್ಸ್ ಕೂಡ ಆಗಿಲ್ಲ. ಯೂಟ್ಯೂಬಿಂದ ಇನ್ಕಮ್ ಬರಬೇಕಂತ ಅಂದರೆ ಇದೆರಡು ಆಗಿರಲೇಬೇಕು. ಒಂದು ಮಾನಿಟೈಸ್ ಆಗಬೇಕು, ಆ್ಯಂಡ್ ಮಾನಿಟೈಸ್ ಆಗೋಕ್ಕಿಂತ ಮುಂಚೆ 1000 ಫಾಲೋವರ್ಸ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು, ಆ್ಯಂಡ್ 4000 ವಾಚ್ ಅವರ್ಸ್ ಕೂಡ ಆಗಿರಬೇಕು. ನಾನು ಇನ್ನೂ 450ಲೇ ಇದ್ದೀನಿ, ಅದ್ರ ಮೇಲೆ ದಾಟ್ತಾನೆ ಇಲ್ಲ. ಸೊ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ನನಗೂ ದುಡ್ಡು ಬಂದುಬಿಡುತ್ತೆ, ದುಡ್ಡು ಮಾಡ್ಬೋದು ಅವಾಗ. ಸೊ ಯೂಟ್ಯೂಬ್ ಮಾಡಿದ ತಕ್ಷಣವೇ ಇನ್ಕಮ್ ಬರುತ್ತೆ ಮತ್ತು ಅದರಿಂದ ದುಡ್ಡು ಮಾಡ್ಬೋದು ಅನ್ನೋದೆಲ್ಲ ಸುಳ್ಳು. ಅದರಿಂದ ಭಾರಿ ಕಷ್ಟ ಇದೆ, ಹಿಂದೆಗಡೆ ಸ್ಟ್ರಗಲ್ ಕೂಡ ಅಷ್ಟೇ ಇದೆ. ಸೊ ಮೇಯ್ನಾಗಿ ಯೂಟ್ಯೂಬ್ ಮಾಡೋರಿಗೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಮೇಯ್ನಾಗಿ ಕಂಟೆಂಟ್ ಅನ್ನೋದು ಚೆನ್ನಾಗಿರಬೇಕು, ಆವಾಗಲೇ ಯೂಟ್ಯೂಬ್ ರನ್ ಆಗೋದು. ಅದರಿಂದ ಆವಾಗ ದುಡ್ಡು ಮಾಡೋಕ್ಕಾಗೋದು ಅಷ್ಟೇ. ಇನ್ನು ಸಿಂಪಲಾಗಿ ಹೇಳೋದಂದರೆ ಇಷ್ಟೇ. ಸೊ ನೆಕ್ಸ್ಟ್ ಕ್ವಶನು, ಬೇಬಿ ಬರ್ತ್ ವೆಯ್ಟ್ ಎಷ್ಟು? ಪಾಪುದು ಬರ್ತ್ ವೆಯ್ಟ್ ಬಂದು 2.8 kg. ಇದನ್ನೆಲ್ಲ ನಾನು ಆಲ್ರೆಡಿ ಒಂದ್ಸಲಿ ಹೇಳಿದ್ದೀನಿ ಅನಿಸುತ್ತೆ. ನಂದು ಹಳೆ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಪಾಪುದೇ ಒಂದು ವ್ಲಾಗ್ನ ಮಾಡ್ತೀನಿ, ಪಾಪುಗೆ ರಿಲೇಟೆಡ್ ಆಗಿರೋದನ್ನೇ, ಆಯಿತಾ? ನೆಕ್ಸ್ಟ್ ಬೇಬಿ ಪ್ರಾಡಕ್ಟ್ಸ್ ಯಾವ್ದ್ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ. ನಾನು ಅದಕ್ಕೂ ಒಂದು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲೇ ಹೇಳ್ಬೇಕಂತಂದರೆ ನಾನು ಸೆಬಾಮೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಸೆಬಾಮೆಡ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಚೇಂಜ್ ಮಾಡಿದಾಗ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಬೇಬಿಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ? ಬೇಬಿಗೆ ಯಾವ ಆಯಿಲ್ ಅಂತ ಅಂದರೆ, ತಲೆಗೆ ನಾನು ಕೊಬ್ಬರಿ ಎಣ್ಣೆ ಬಿಟ್ಟು, ಕೊಬ್ಬರಿ ಎಣ್ಣೆ ಹಾಗೆ ಕೈ ಎಣ್ಣೆ ಹಾಕ್ತೀನಿ. ಅದು ಬಿಟ್ಟರೆ ಇನ್ಯಾವುದು ಬೇರೆದು ಯಾವುದು ಪರ್ಟಿಕ್ಯುಲರಾಗಿ ಇದೇ ಯೂಸ್ ಮಾಡಬೇಕಂತ ಇಲ್ಲ, ಯಾವುದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ನಾರ್ಮಲಾ ಅಥವಾ ಸಿ ಸೆಕ್ಷನ್ನ? ನಾನು ಫಸ್ಟ್ ವ್ಲಾಗೇ ನಂದು ಪ್ರೆಗ್ನೆನ್ಸಿ ವ್ಲಾಗ್ ಆಗಿರುತ್ತೆ, ಅದರಲ್ಲಿ ಪ್ರತಿಯೊಂದನ್ನು ಹೇಳಿದ್ದೀನಿ. ಸೊ ನಿಮಗೆ ಯಾರು ನೋಡಿಲ್ಲ ಅಂತಂದರೆ ನಂದು ನಾರ್ಮಲ್ ಡೆಲಿವರಿ, ಹೆಲ್ದಿ ಬೇಬಿ ಅಷ್ಟೇ. ನೆಕ್ಸ್ಟ್ ಕ್ವಶನು, ಇದೆಲ್ಲ ಯಾರ್ಯಾರು ಕ್ವಶನ್ನ ಕೇಳಿದ್ದಾರೆ ಅಂತ ನಾನು ನೇಮ್ ಬರ್ಕೊಂಡಿಲ್ಲ, ಬಟ್ ಇಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಒಂದು ಪೇಜ್ ಫುಲ್ ಆಗೋಷ್ಟು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಬಿಸ್ನೆಸ್ ಪ್ಲ್ಯಾನ್ ಮಾಡೋ ಐಡಿಯಾ ಇದೆಯಾ? ಏನಾದರೂ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ. ಸೊ ಬಿಸ್ನೆಸ್ ಮಾಡೋದು ಎಲ್ಲರಿಗೂ ಇದೇ ಇರುತ್ತೆ. ಪ್ಲ್ಯಾನ್ ಅನ್ನೋದಕ್ಕಿಂತ ನಂಗೆ ಇಷ್ಟನೇ ಬಿಸ್ನೆಸ್ ಮಾಡೋಕ್ಕೆ, ಬಟ್ ನೋಡೋಣ ಮುಂದೆ ಏನಾದರೂ ಮಾಡ್ಬೇಕನ್ಸಿದ್ರೆ ಅದನ್ನು ಮಾಡ್ತೀನಿ. ನಿಮ್ಮ ಎಜುಕೇಷನ್ ಏನು? ನಂದು ಎಜುಕೇಷನ್ ಪ್ಯಾರಾಮೆಡಿಕಲ್ ಆಗಿದೆ, ಪ್ಯಾರಾಮೆಡಿಕಲ್ ಇನ್ OT ಟೆಕ್ನಿಷಿಯನ್. ಇವಾಗ ಜಸ್ಟ್ ಮನೇಲಿದ್ದೀನಿ ಸದ್ಯಕ್ಕೆ.
ಯೂಟ್ಯೂಬ್ ಮಾಡಿದ್ರೆ ಫ್ಯಾಮಿಲಿಲಿ ಏನು ಹೇಳಲ್ವಾ? ಯೂಟ್ಯೂಬ್ ಮಾಡಿದ್ರೆ ಫ್ಯಾಮಿಲಿಲಿ ಏನು ಹೇಳಲ್ವಾ ಅಂದರೆ, ಹೇಳ್ತಾರೆ, ಚೆನ್ನಾಗಿ ಬೈತಾರೆ. ಬೈದರು ಸ್ಟಾರ್ಟಿಂಗಲ್ಲಿ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಹಾಗೆ ಪಾಪುದೇನಾದರೂ ವಿಡಿಯೋಸ್ ಹಾಕಿದಾಗ, ಫೋಟೋಸ್ ಹಾಕಿದಾಗ ಎಲ್ಲರೂ ಬೈತಾನೆ ಇದ್ರು. ನೀನು ಹಾಕೋದ್ರಿಂದನೇ ಪಾಪು ಸಣ್ಣ ಆಗ್ತಿದ್ದಾನೆ, ಅವನೇನು ತಿಂತಾ ಇಲ್ಲ, ನೀನು ಅದರಿಂದನೇ ಕಣ್ಣೆಸರಾಗ್ತಿದೆ, ಅದು ಕರೆಕ್ಟಾಗಿ ತಿನ್ನಲ್ಲ, ಮಾಡಲ್ಲ, ಅದಕ್ಕೆಲ್ಲ ನೀನೇ ಕಾರಣ, ನೀನು ಹಾಕೋದ್ರಿಂದನೇ ಕಾರಣ, ವಿಡಿಯೋಸ್ ಯಾಕೆ ಮಾಡ್ತೀಯ ಅಂತ ಎಲ್ಲರೂ ಸಾಕಷ್ಟು ಜನ ಹೇಳಿದ್ದಾರೆ. ಪಾಸಿಟಿವ್ ಆಗೂ ಹೇಳಿದ್ದಾರೆ, ನೆಗೆಟಿವ್ ಆಗೂ ಹೇಳಿದ್ದಾರೆ. ಸೊ ನಮ್ಮ ಪಾಪು ಎದ್ಬಿಟ್ಟಿದ್ದ, ಅದಕ್ಕೆ ಕರ್ಕೊಂಡು ಬಂದು ಇಲ್ಲೇ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ ಅವನನ್ನು. ಆ ಕಡೆ ಕೂಚಮ್ಮ, ಇಲ್ಲಿ ಆಯ್ಷಾ ಕೂಚಿ, ಆಟಾಡು. ಹಾಂ ಹಾಗೆ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಒಂಥರ ಇಷ್ಟ ಇತ್ತು. ಸೊ ಅದಕ್ಕೆ ಸಡನ್ನಾಗಿ ಸ್ಟಾರ್ಟ್ ಮಾಡಿದೆ. ಅದೇನು ಪ್ಲ್ಯಾನ್ ಮಾಡಿ ಮಾಡೋದು ಬೇಕಂತೇನಿಲ್ಲ. ನನಗೆ ಏನಿದ್ರು ವ್ಲಾಗ್ಸ್ ಮಾಡಬೇಕು, ಅದು ನನಗೆ ಮೆಮೊರಿಯಾಗಿರಬೇಕು ಅನ್ನೋದು ಅಷ್ಟೇ ನನಗೆ ನನ್ನ ಇಂಟೆನ್ಷನ್ ಇತ್ತಷ್ಟೇ. ಅಷ್ಟೇ ನನ್ನ ಇಂಟೆನ್ಷನಲ್ಲಿ ಇದ್ದಿದ್ದು. ಸೊ ಅದಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಷ್ಟೇ. ಇನ್ನೇನು ಬೈತಿದ್ರು ಸ್ಟಾರ್ಟಿಂಗಲ್ಲಿ, ಇವಾಗ ನಂಗೆ ಅದೇ ಫ್ಯಾಷನ್ ಆಗಿಬಿಟ್ಟಿದೆ. ಸೊ ಏನು ಇವಾಗ ಬೈಯೆಲ್ಲ ಮಾಡಲ್ಲ, ಅವಳು ಇಷ್ಟ ಅನ್ನೋ ಥರ ಬಿಟ್ಬಿಟ್ಟಿದ್ದಾರೆ. ನಾನು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಸ್ಯಾರಿ ಕಲೆಕ್ಷನ್ಸ್ ಮಾಡ್ತೀನಿ. ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಅಂತ ಏನಿಲ್ಲ, ಸ್ವಲ್ಪನೇ ಇರೋ ಅಷ್ಟನ್ನ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಅಷ್ಟೇ. ಹೇಗೆ ಮೇಂಟೈನ್ ಮಾಡ್ತೀರಾ ಪಾಪು ಮತ್ತು ಯೂಟ್ಯೂಬ್? ಹೇಗೆ ಮೇಂಟೈನ್ ಮಾಡ್ತೀನಿ ಅಂತಂದರೆ, ಅವ್ನು ಮಲಗಿದಾಗಲೇ ಸಾಕಷ್ಟು ನಾನು ವಿಡಿಯೋಸ್ ಎಲ್ಲ ಈ ಥರ ಕುತ್ಕೊಂಡು ಮಾತಾಡೋದೆಲ್ಲ ನಾನು ಅವ್ನ ಪಾಪು ಮಲ್ಕೊಂಡಿದ್ದಾಗಲೇ ಶೂಟ್ನ ಮಾಡ್ಕೊಳ್ತೀನಿ. ಆ್ಯಂಡ್ ವ್ಲಾಗ್ಸ್ ಮಾಡಬೇಕಾದ್ರೆ ಯಾರಾದರೂ ಇದ್ದೇ ಇರ್ತಾರೆ. ಸೊ ವ್ಲಾಗ್ ಮಾಡಬೇಕಾದ್ರೆ ಅವ್ರನ್ನ ಎತ್ಕೊಂಡು ಅವ್ರ ಕೈಲಿ ಕೊಟ್ಟು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದಷ್ಟು ವ್ಲಾಗ್ಸಲ್ಲಿ ನಮ್ಮ ಪಾಪುನು ಕೂಡ ಇರ್ತಾನೆ. ನೋ ಮಗ್ನೆ, ಇವಾಗ ಎದ್ಬಿಟ್ಟಿದ್ದಾನೆ. ಸೊ ಆಟ ಆಡ್ಕೊಳ್ತಾ ಇದ್ದಾನೆ ಅವ್ನು ಕೂತ್ಕೊಂಡು. ನೋ, ಅದನ್ನ ಮುಟ್ಬಾರ್ದು, ಇದನ್ನ ಬಾಯಿ ಒಳಗಡೆ ಹಾಕ್ಬಾರ್ದು. ತಗೋಲ್, ಇಟ್ಕೋ. ಸೊ ಕೆಲವೊಂದಷ್ಟು ವ್ಲಾಗ್ಸ್ನ ಅವನ ಜೊತೆನೆ ಇಟ್ಕೊಂಡೇ ಮಾಡ್ತೀನಿ. ಅವನೇನು ಹಳೋದು ಆ ಥರ ಎಲ್ಲ ಏನು ಮಾಡಲ್ಲ. ಇನ್ನೊಂದಷ್ಟು ವ್ಲಾಗ್ಸ್ನ ನಾನು ನಮ್ಮ ಪಾಪು ಮಲ್ಕೊಂಡಿದ್ದಾಗಲೇ ಶೂಟ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್, ಕೆಲಸಕ್ಕೆ ಹೋಗಲ್ವಾ? ಕೆಲಸಕ್ಕೆ ಸದ್ಯಕ್ಕೆ ಹೋಗಲ್ಲ, ಯಾಕೆಂದರೆ ಪಾಪು ಇನ್ನು ಚಿಕ್ಕವನು, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟು ಇನ್ನು ಪ್ಲ್ಯಾನ್ ಮಾಡಬೇಕು, ಏನು ಮಾಡೋದು ಅಂತ ಎಲ್ಲ. ಸೊ ಏನಾದರೂ ಕೆಲಸಕ್ಕೆ ಇದಿದ್ರೆ ಸಜೆಸ್ಟ್ ಮಾಡಿ ನೀವೇ ಯಾವುದಾದ್ರೂ ಚೆನ್ನಾಗಿರೋ ಕೆಲಸನ, ಅದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಆ್ಯಕ್ಚುಲಿ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಇನ್ನು ಅದಕ್ಕೆ ಟೈಮ್ ಕೂಡ ಬರ್ತಾ ಇಲ್ಲ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ವಿನು ಇದ್ದಾಳಲ್ಲ, ಅವಳು ಸಾಕಷ್ಟು ಸಲ ಹೇಳ್ತಾನೆ ಇರ್ತಾಳೆ. ಡೈಲಿ ಅಂತೂ ಹೇಳ್ತಾಳೆ ಅವಳು, ಡೈಲಿ ವ್ಲಾಗ್ಸ್ ಮಾಡು, ಈ ಥರ ಮಾಡು, ಆ ಥರ ಮಾಡು ಅಂತ ವ್ಲಾಗ್ಸ್ ಎಲ್ಲ ಹೇಳ್ತಾನೆ ಇರ್ತಾಳೆ. ಸೊ ಡೈಲಿ ವ್ಲಾಗ್ಸ್ ಮಾಡಬೇಕು. ಅತಿ ಶೀಘ್ರದಿಂದನೇ ಸ್ಟಾರ್ಟ್ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ. ನಿಮಗೆ ಗರ್ಲ್ ಬೇಬಿ ಇಷ್ಟನಾ, ಬಾಯ್ ಬೇಬಿ ಇಷ್ಟನಾ ಅಂತ? ಆ್ಯಕ್ಚುಲಿ ಇದು ನನ್ನ ಫ್ರೆಂಡೇ ಕೇಳಿರೋದು ಕ್ವಶನ್ನ. ಯಾಕೆ ಅಂತಂದರೆ, ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಗರ್ಲ್ ಬೇಬಿ ಇಷ್ಟ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ಗರ್ಲ್ ಬೇಬಿ ಇಷ್ಟನಾ, ಬಾಯ್ ಬೇಬಿ ಇಷ್ಟನಾ ಅಂತ ಹಾಕಿದ್ದಾಳೆ. ಆ್ಯಕ್ಚುಲಿ ಗರ್ಲ್ ಬಾಯ್ ಯಾವುದಾದ್ರೂ ಓಕೆನೆ. ಪಾಪು ಇವಾಗ ಬಾಯ್ ಆಗಿಬಿಟ್ಟಿದ್ದಾನೆ ಅಂದಿದ ತಕ್ಷಣ ಇದು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಇವಾಗ ಬಾಯ್ನೇ ಗರ್ಲ್ ಥರ ಇಷ್ಟಪಡೋದು ಅಷ್ಟೇ. ಅಲ್ಲಮ್ಮ, ಬಾಯ್ನೇ ಗರ್ಲ್ ಬೇಬಿ ಥರ ಇಷ್ಟಪಡ್ತಾ ಇದ್ದೀನಿ ನಾನು. ಹೋಗಿ, ಬಾಯ್ ಬೇಬಿನೇ ಗರ್ಲ್ ಬೇಬಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ಇವಾಗ. ನಮ್ಮ ಪಾಪುನೇ ಗರ್ಲ್ ಬಾಯ್ ಎಲ್ಲ. ನೆಕ್ಸ್ಟ್ ಕ್ವಶನ್, ಮ್ಯಾರೇಜ್ ಲೈಫ್ ಹೇಗಿದೆ ಅಂತ. ಮ್ಯಾರೇಜ್ ಲೈಫ್ ನಾನು ಅನ್ಕೊಂಡಿರ್ಲಿಲ್ಲ ಈ ರೀತಿ ಇರುತ್ತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ. ನಾನು ಮದುವೆಗಿಂತ ಮುಂಚೆಗಿಂತ ಮದುವೆ ಆದಮೇಲೆ ಲೈಫು ಸಕ್ಕತ್ತಾಗಿದೆ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ, ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲ ಮಗನೆ ಅಲ್ಲಿ ಎತ್ಕೊಬಿಟ್ಟೆ, ಎತ್ಕೊಟ್ಟೋದ್ರು. ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಮ್ಯಾರೇಜ್ ಲೈಫ್ನ ಅಷ್ಟೇ. ನೆಕ್ಸ್ಟ್ ಟ್ರಿಪ್ ಯಾವಾಗ?
ನೆಕ್ಸ್ಟ್ ಟ್ರಿಪ್ಪು ಇನ್ನ ಪ್ಲಾನ್ ಮಾಡಿಲ್ಲ. ಆದಷ್ಟು ಬೇಗ ನೆಕ್ಸ್ಟ್ ಟ್ರಿಪ್ಪು ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ಬೋದು. ಯಾಕೆ ಯೂಟ್ಯೂಬ್ ಮಾಡ್ಬೇಕಂತ ಅನ್ಕೊಂಡ್ರಿ? ಯಾಕೆ ಅಲ್ಲಿ ಕೂಚಿ ಮಗ್ನೆ ನೀನು ಅಲ್ಲಿ ಕೂಚಿ ಮಗ್ನೆ, ಆ ಕಡೆ ಹೋಗ್ಲಿ ಮಗ್ನೆ, ಅದು ಇಟ್ಕೋ ಹೋಗು. ಇಕ್ಕೋ ತಗೀನ ಬಾ. ಎಲ್ಲಮ್ಮ ಇದು ಮೈಕೆಲ್ಲಮ್ಮ. ಯಾಕೆ ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂಡೆ ಅಂತ ಅಂದ್ರೆ, ನಂಗೆ ಸಾಕಷ್ಟು ವಿಡಿಯೋಸ್ನ ನೋಡ್ತಾ ಇದ್ದೆ ವ್ಲಾಗ್ ಮಾಡೋರ್ನ. ಸೊ ನನಗೆ ಸಡನ್ ಆಗಿ ಮೈಂಡ್ ಬಂತು ಯಾವಾಗ ಅಂತ ಅಂದ್ರೆ, ನಮ್ಮ ಪಾಪು ಡೆಲಿವರಿ ಆದ್ಮೇಲೆ. ಸೊ ಡೆಲಿವರಿ ಆದ್ಮೇಲೆ ಮನೇಲೇ ಇರ್ತೀವಲ್ವಾ, ಸೊ ವ್ಲಾಗ್ಸ್ ಎಲ್ಲ ಮಾಡ್ಬೇಕಂತ ನನಗೆ ಡೆಲಿವರಿ ಆದ್ಮೇಲೆ ಅನ್ಸಿದ್ದು. ಸೊ ಮನೇಲಿ ಕೂತಿದ್ದೆ ನೋಡಿ, ಅವಾಗ ನನ್ನ ತಟ್ಟಿಗೆ ಸಡನ್ ಆಗಿ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು, ನಾನು ಯಾಕೆ ವ್ಲಾಗ್ಸ್ ಮಾಡಬಾರ್ದು ಅಂತ ಅನಿಸ್ತು. ಸೊ ವ್ಲಾಗ್ಸ್ ಮಾಡೋದು ನಾನು ಅದರಿಂದ ಇನ್ಕಮ್ ಬರುತ್ತೆ ಅಂತಾನೆ ಏನಲ್ಲ, ನನಗೇನೋ ಅದು ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಂಡಂಗೆ ಮತ್ತೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋ ಥರ ಯೂಟ್ಯೂಬಿನಿಂದ ಯಾವಾಗಾದರೂ ಬೇಜಾರಾದಾಗ ವಿಡಿಯೋಸ್ನ ನೋಡ್ಬೋದು ಅಂತ ಅಂದ್ಬಿಟ್ಟು ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವನ್ಗೋಸ್ಕರ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅಲ್ಲ ಮಗ್ನೆ, ದೊಡ್ಡವರಾದ್ಮೇಲೆ ನೋಡ್ಬೇಕು ಅವನು. ಸೊ ಅದರಿಂದ ಅಷ್ಟೇ ನಾನು ಯೂಟ್ಯೂಬ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್, ಏಯ್ ವಿಷ್ ಹಾಕ್ಬಿಟ್ಟ. ಫಸ್ಟ್ ಸ್ಯಾಲ್ರಿ ಎಷ್ಟು? ನಂದು ಫಸ್ಟ್ ಸ್ಯಾಲ್ರಿ ಅಂತ ಅಂದಿದ್ದು ಐ ಥಿಂಕ್ 14,000. ನಾನು ನಾರಾಯಣ ನೇತ್ರಾಲಯದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅವಾಗ ನನಗೆ ಫಸ್ಟ್ ಸ್ಯಾಲ್ರಿ ಅಂತ ಬಂದಿದ್ದು 14,000 ರುಪೀಸು. ಬಟ್ ಅವಾಗ ಅದೇನೇನೋ ಆಗಿ ಆ ಸ್ಯಾಲ್ರಿ ಎಲ್ಲ ಹೋಯ್ತು ಅಷ್ಟೇ. ಆ್ಯಂಡ್ ನೆಕ್ಸ್ಟು ಹಸ್ಬೆಂಡ್ಗೆ ಸ್ಯಾಲ್ರಿ ಕೊಟ್ರಾ? ಹಸ್ಬೆಂಡ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಆ್ಯಕ್ಚುಲಿ. ಸ್ಯಾಲ್ರಿ ಎಲ್ಲ ಹಸ್ಬೆಂಡ್ ಕೊಟ್ಟೇ ಇಲ್ಲ. ಬಟ್ ಮಗ್ನೆ ಸೌಂಡ್ ಮಾಡಬಾರ್ದು. ಸ್ಯಾಲ್ರಿ ಎಲ್ಲ ಏನೋ ಒಂದು ಇನ್ವೆಸ್ಟ್ ಪರ್ಪಸ್ಗೆ ಹಂಗೆ ಗೋಲ್ಡ್ ಏನೋ ಮಾಡಿಸ್ಕೊಂಡೆ ಅಷ್ಟೇ. ಅದನ್ನ ಸ್ಯಾಲ್ರಿ ಹಸ್ಬೆಂಡ್ ಕೊಟ್ಟಿಲ್ಲ. ಇತ್ಕೊಂಡು ಹೊಟ್ಟೋಯ್ತು, ಅಲ್ಲಿ ಹೋಗಿದ್ಕೋ. ಸೊ ನನ್ನ ಸ್ಯಾಲ್ರಿನ ಹಸ್ಬೆಂಡ್ಗೆ ಕೊಟ್ಟಿಲ್ಲ, ಅವ್ರು ಕೇಳಲಿಲ್ಲ, ನಾನು ಕೊಟ್ಟಿಲ್ಲ ಅಷ್ಟೆ. ಅವಾಗ ಫುಲ್ ಸಣ್ಣ ಇದ್ರಿ, ಇವಾಗ ಯಾಕೆ ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀರಾ? ಇದಂತೂ ಯಾವುದೇ ಫಂಕ್ಷನ್ಗೆ ಹೋದ್ರು ನನ್ನ ಈ ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಅಷ್ಟು ಸಣ್ಣ ಇದ್ದೆ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಲ್ಲ, ಅಷ್ಟು ಸಣ್ಣ ಇದ್ದೆ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಲ್ಲ ಅಂತ. ಸೊ ಸಣ್ಣನೇ ಇರಕ್ಕಾಗಲ್ಲ, ಇಲ್ಲ ದಪ್ಪನೇ ಇರಕ್ಕಾಗಲ್ಲ. ಸಣ್ಣ ದಪ್ಪ ಹಾಗೆ ಆಗ್ತಾರೆ. ನಂದು ಪಾಪು ಆದ್ಮೇಲೆ ನಾನು ದಪ್ಪ ಆಗ್ಬಿಟ್ಟಿದ್ದು, ಸಣ್ಣ ಆಗ್ತೀನಿ. ಓಕೆನಾ? ಫಸ್ಟ್ ಎಷ್ಟಿದೆ ಅಷ್ಟು ಹಾಗೆ ಆಗ್ತೀನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ. ಸಾಕಷ್ಟು ಜನ ನಮ್ಮ ರಿಲೇಟಿವ್ಸ್ ಎಲ್ಲ ಆಗಿರ್ಬೋದು, ಯಾವುದೇ ಫ್ಯಾಮಿಲಿ ಫಂಕ್ಷನ್ಗೆ ಹೋದ್ರು ಅದು ಸಣ್ಣ ಇದೆ ಅಲ್ವಾ, ಇವಾಗ ಏನು ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಅಷ್ಟು ಸಣ್ಣ ಇದೆ ಅಲ್ವಾ, ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಅಟ್ಲೀಸ್ಟ್ ಅದರಿಂದನಾದ್ರೂ ನನ್ನ ನೆನ್ಸ್ಕೊಳ್ತಾರಲ್ವಾ. ಓ ಅಷ್ಟು ಸಣ್ಣ ಇದ್ಲು ಅಂತ, ಓ ಅವಾಗ ನೋಡಿದೆ ಅಲ್ವಾ, ಓ ಅವಾಗ ಸಣ್ಣ ಇದ್ಲಲ್ಲ ಇವಳ ಅಂತ ಅವಾಗಾದ್ರೂ ಗೊತ್ತಾಗುತ್ತೆ. ಅದಕ್ಕೆ ನಾನು ದಪ್ಪ ಆಗಿದ್ದೀನಿ. ಸರಿನಾ? ಸಿಕ್ತಾ ಆನ್ಸರು? ತಿಂತೀನಿ ಚೆನ್ನಾಗಿ, ಅದಕ್ಕೆ ದಪ್ಪ ಆಗಿದ್ದೀನಿ. ಅವಾಗ ತಿಂತಾ ಇರ್ಲಿಲ್ಲ, ಸಣ್ಣ ಇದ್ದೆ. ಇವಾಗ ನಮ್ಮ ಮನೇಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಮನೇಲಿ, ಅದಕ್ಕೆ ನಾನು ಇಷ್ಟು ದಪ್ಪ ಆಗಿದ್ದೀನಿ. ಸರಿನಾ? ಆನ್ಸರ್ ಸಿಕ್ತಾ? ಅಂಡ್ ನಮ್ಮ ಪ್ರಮೋದ್ ಅವರು ಕೂಡ ಏನ್ ಇಷ್ಟು ದಪ್ಪ ಇದೆಯಾ ಅಂತಾರೆ. ನಾನೇನು ಅಷ್ಟು ದಪ್ಪ ಇಲ್ಲ, ಫೋಟೋಗೆ ವಿಡಿಯೋಗೆ ಅಷ್ಟು ದಪ್ಪ ಕಾಣಿಸ್ತೀನಿ ಅಷ್ಟೇ. ರಿಯಲ್ ಆಗಿ ಏನು ಅಷ್ಟು ದಪ್ಪ ಇಲ್ಲ, ಸಣ್ಣನೇ ಇದ್ದೀನಿ, ಸ್ಲಿಮ್ ಬಾಡಿ. ಸೊ ನೆಕ್ಸ್ಟ್ ಕ್ವಶನ್, ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. ಇದು ನನ್ನ ಫ್ರೆಂಡೇ ಕೇಳಿರೋದು ಕ್ವಶನ್. ಹಸ್ಬೆಂಡ್ ಬಗ್ಗೆ ಏನು ಹೇಳಕ್ಕಾಗುತ್ತೆ? ಇವರು ಸಿಂಪಲ್ ಮನುಷ್ಯ ಅಷ್ಟೇ ಹೇಳಕ್ಕಾಗೋದು. ಮಿಸ್ಟರ್ ಪರ್ಫೆಕ್ಟ್ ಅಂತ ನೇಮು ಇಟ್ಟಿದ್ದೀನಿ ನಾನೇ, ಮಿಸ್ಟರ್ ಪರ್ಫೆಕ್ಟ್ ಅಂತ. ಸೊ ಅಷ್ಟೇ, ಶಾರ್ಟ್ ಅಂಡ್ ಸ್ವೀಟ್ ಅವರು ಅಷ್ಟೇ. ಫಸ್ಟ್ ಮೀಟ್ ಯಾವಾಗ ಆಯ್ತು ನಿಮ್ದು?
ನಮ್ದು ಫಸ್ಟ್ ಮೀಟ್ ಅಂತಂದ್ರೆ ನಾನು ಅವ್ರನ್ನ ನೋಡಿದ್ದು ಆಕ್ಚುಲಿ ನಮ್ದೊಂದು ಸ್ಟೋರಿನೇ ಇದೆ. ಅದನ್ನ ನೆಕ್ಸ್ಟ್ ಯಾವಾಗಾದ್ರೂ ವ್ಲಾಗ್ ಅಲ್ಲಿ ಅದಕ್ಕೆ ಅಂತಾನೆ ಒಂದು ಸೆಪ್ರೇಟ್ ಆಗಿ ವ್ಲಾಗ್ ಮಾಡ್ತೀನಿ. ನಮ್ದು ಫಸ್ಟ್ ಮೀಟ್ ಯಾವಾಗ, ನಮ್ಮ ಮದ್ವೆ ಯಾವಾಗ ಆಯ್ತು ಎಲ್ಲ ಅಂತ ಅಂದ್ಬಿಟ್ಟು. ನಮ್ದು ಫಸ್ಟ್ ಮೀಟು ಡೇಟ್ ಗೊತ್ತಿಲ್ಲ, ಬಟ್ ನಾವಿಬ್ರು ಮೀಟ್ ಆಗಿದ್ದು December 5th. ಅದು ಒಂದು ನಮ್ದು ರಿಲೇಟಿವ್ ಅವ್ರದ್ದು ಮದ್ವೆ ಇತ್ತು. ಸೊ ಅಲ್ಲಿ ರಿಸೆಪ್ಷನ್ಗೆ ಹೋದಾಗ ನಾವಿಬ್ರು ಒಟ್ಟಿಗೆ ಮೀಟ್ ಆಗಿದ್ದು. ಅಲ್ಲಿ ಏರೋಪ್ಲೇನ್ ಬರ್ತಿದೆ. ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ, ಅದನ್ನು ಒಬ್ರು ಮೆಸೇಜ್ ಹಾಕಿದ್ರೆ ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ. ಅದನ್ನೆಲ್ಲ ಒಂದು ಕಂಪ್ಲೀಟಾಗಿ ಅದಕ್ಕೆ ಅಂತಾನೆ ಒಂದು ವ್ಲಾಗ್ನ ಮಾಡ್ತೀನಿ. ಇವಾಗ ಹೇಳಿದ್ರೆ ಸುಮ್ಮನೆ ಡ್ರ್ಯಾಗ್ ಆಗಿಬಿಡುತ್ತೆ, ದೊಡ್ಡದಾಗ್ಬಿಡುತ್ತೆ ವ್ಲಾಗು. ಸೊ ಅಷ್ಟೇ. ಬೆಸ್ಟ್ ಮೆಮೊರಿ ಯಾವುದು ನಿಮ್ಮ ಲೈಫಲ್ಲಿ? ಬೆಸ್ಟ್ ಮೆಮೊರಿ ಅಂತ ಏನಿಲ್ಲ, ಬಟ್ ನನಗೆ ಮದುವೆ ಆಗಿದೆ ಒಂಥರ ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಅಷ್ಟೇ. ಯೂಟ್ಯೂಬ್ನ ಗ್ರೋ ಮಾಡೋದು ಹೇಗೆ ಅಕ್ಕ ಹೇಳಿ? ಯೂಟ್ಯೂಬ್ನ ಗ್ರೋ ಮಾಡಬೇಕು ಅಂತಂದರೆ, ಅಂದರೆ ಚಾನಲ್ನ ಗ್ರೋ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಅದಕ್ಕೆ ಕನ್ಸಿಸ್ಟೆನ್ಸಿ ಅನ್ನೋದು ಮೇಯ್ನಾಗಿ ಇರಲೇಬೇಕು. ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸು ಅಪ್ಲೋಡ್ ಮಾಡ್ತಾ ಇರಬೇಕು ವೀಡಿಯೋಸ್ನ. ಆ್ಯಂಡ್ ನೆಕ್ಸ್ಟು ಕಂಟೆಂಟ್ ಅನ್ನೋದು ಮೇಯ್ನಾಗಿರಬೇಕು. ಏನಾದರೂ ಫನ್ನಿ ಆಗಿರಬೇಕು ಅಥವಾ ಎಮೋಷ್ನಲ್ ಆಗಿರಬೇಕು. ಇದು ನಾನು ಅಂದ್ಕೊಂಡಿದ್ದ ಪ್ರಕಾರ ಫನ್ನಿ ಆಗಿರಬೇಕು ಅಥವಾ ಎಮೋಷ್ನಲ್ ಆಗಿರಬೇಕು ಅಥವಾ ಯೂಸ್ಫುಲ್ ಆಗಿರಬೇಕು. ಇದಿಷ್ಟು ಇದ್ರೇ ಯೂಟ್ಯೂಬಲ್ಲಿ ನಮ್ಮ ಚಾನಲ್ಲು ವ್ಯೂಸ್ ಬರೋದಾಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಶೇರ್ಸ್ ಆಗ್ಬೋದು, ಇದೆಲ್ಲ ಬರೋಕ್ಕೆ ಸಾಧ್ಯ. ಸೌಂಡ್ ಮಾಡಬಾರ್ದು. ನನ್ನ ಪ್ರಕಾರ ಅಲ್ಲಿ ಇಟ್ಕೋಬಾ, ಹೋಗಿ ಇಟ್ಕೋಬಾ. ಸೊ ಇದಿಷ್ಟೂ ಇಲ್ಲ ಅಂತಂದರೆ ಯೂಟ್ಯೂಬಿಂದ ಗ್ರೋ ಆಗೋದು ಸ್ವಲ್ಪ ಕಷ್ಟ ನನ್ನ ಪ್ರಕಾರ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಮೇಯ್ನಾಗಿರಬೇಕು. ನಾನು ಆ್ಯಕ್ಚುಲಿ ವೀಕ್ಲಿ ಒಂದ್ಸಲಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಒಂದು ವ್ಲಾಗ್ ಅಪ್ಲೋಡ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಸೊ ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಜಾಸ್ತಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಆವಾಗ ವ್ಯೂಸು ಜಾಸ್ತಿ ಬರುತ್ತೆ ಅಷ್ಟೆ. ತಗೊಮ್ಮ. ಅವನಿಗೂ ಕೊಡಬೇಕು ಇವಾಗ. ಅವ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಇವಾಗ. ನಾನೇನೋ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಇಲ್ಲೇನೋ ಮಾತಾಡ್ತಾ ಇದ್ದೀನಿ ಅಂತ ಅವ್ನಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ನೆಕ್ಸ್ಟ್ ಕ್ವಶನ್ನು, ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇದಕ್ಕೂ ಆಲ್ರೆಡಿ ಒಂದು ಮೆಸೇಜ್ ಬ್ಲಾಗ್ನ ಮಾಡಿದ್ದೀನಿ. ಡೆಲಿವರಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಡೆಲಿವರಿ ಹೇಗಿತ್ತು ಮತ್ತು ಆಫ್ಟರ್ ಡೆಲಿವರಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೇಳೋದು ಶಾರ್ಟಾಗಿ ಹೇಳ್ಬೇಕಂತಂದರೆ ಅದೇ ಹೇಳ್ತಾರಲ್ಲ, ಸತ್ತು ಹುಟ್ಟಿದ್ದಾರೆ ಅನ್ನೋ ಥರ. ಹಾಗೆ ಪ್ರಾಣ ಹೋಗಿ ಪ್ರಾಣ ಬಂದಂಗೆ ಆಗಿತ್ತು ಆ ಸಿಚುವೇಶನ್ನು. ಸೊ ಬಟ್ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೆಕ್ಸ್ಟ್, ನಿಮ್ಮೂರು ಯಾವುದು? ನಮ್ಮೂರು ಯಾವುದು ಅಂದರೆ ಮಂಡ್ಯ. ನಮ್ಮೂರು ಅಲ್ಲೋ ಮಗನೆ. ಪಾಪು ಎಷ್ಟು kg ಇದ್ದಾನೆ? ಪಾಪು ವೆಯ್ಟ್ ಆಲ್ರೆಡಿ ಹೇಳಿದ್ದೀನಿ, ಅದು ರಿಪೀಟೆಡ್ ಕ್ವಶನ್ನು. ಪಾಪು ಇವಾಗ ಎಷ್ಟು kg ಇದ್ದಾನೆ ಅಂತಂದರೆ, ಇವಾಗ ನಾನು ರೀಸೆಂಟಾಗಿ ಚೆಕ್ ಮಾಡಿಸಿಲ್ಲ ಪಾಪುಗೆ ಎಷ್ಟು ವೆಯ್ಟ್ ಇದ್ದಾನೆ ಅಂತ ಅಂದ್ಬಿಟ್ಟು. ಬಟ್ ಅವನು 9 ಮಂತ್ಸಲ್ಲಿ 7 kg ಇದ್ದ ಅಷ್ಟೇ. 7 ಪಾಯಿಂಟ್ ಸಮಥಿಂಗ್ ಇದ್ದ. ಅವನು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದ. ಮತ್ತು ಇವಾಗ ವೆಯ್ಟ್ ಗೇನ್ ಮಾಡಬೇಕು, ಚೆನ್ನಾಗಿ ತಿನ್ನಿಸ್ಬೇಕು. ಅವ್ನು ತಿನ್ನಲ್ಲ, ಅಲ್ಲಿ ಕುಡಿಯಲ್ಲ ಅಷ್ಟೇ. ವ್ಯಾಕ್ಸಿನ್ ಎಲ್ಲಿ ಹಾಕ್ಸ್ತಿದ್ದೀರಾ ಅಕ್ಕ ಹೇಳಿ? ವ್ಯಾಕ್ಸಿನ್ ನಾನು ಎಲ್ಲ ಹಾಕ್ಸೋದಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾನು ಹಾಕ್ಸ್ತಾ ಇರೋದು. ಫಸ್ಟ್ ವ್ಯಾಕ್ಸಿನ್ ನಾನು ಏನಮ್ಮ ಎಲ್ಲಿ ಹೋಗ್ಬೇಕು? ಫಸ್ಟ್ ವ್ಯಾಕ್ಸಿನ್ ಇಂದನೂ ಕೂಡ ನಾನು ಗೌರ್ಮೆಂಟ್ ಹಾಸ್ಪಿಟಲ್. ಬಾಮ ಯಾಕಮ್ಮ? ಕೂಚಮ್ಮ. ಫಸ್ಟ್ ವ್ಯಾಕ್ಸಿನ್ನ ನಾನು ಗೌರ್ಮೆಂಟ್ ಹಾಸ್ಪಿಟಲಿಂದನೇ ಹಾಕ್ಸ್ತಾ ಇರೋದು. ಫಸ್ಟ್ ವ್ಯಾಕ್ಸಿನ್ ಇಂದನೂ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಬೆಸ್ಟ್ ಅಂತ ನನಗೆ ಅನಿಸಿತ್ತು. ಕೆಲವೊಂದಷ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವೈಲಬಲ್ ಇರಲ್ಲ. ಸೊ ಅವೈಲಬಲ್ ಇಲ್ಲದೆ ಇರೋದೆಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಮೌಂಟ್ ಕೊಟ್ಟು ಹಾಕ್ಸ್ಕೋಬೇಕು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೇ ಥರ ಚಾರ್ಜಸ್ ಏನು ಇರಲ್ಲ. ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ನೀಟಾಗಿ ಹಾಕ್ತಾರೆ. ಪಾಪುಗೆ ಯಾವಾಗಿಂದ ಸಾಲಿಡ್ಸ್ ಕೊಟ್ರಿ?
ಸಾಲಿಡ್ಸ್ ಆ್ಯಕ್ಚುಲಿ 6 ಮಂತ್ಸ್ ಆದಮೇಲೆ ಕೊಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ನಮ್ಮ ಪಾಪುಗೆ ಸಾಲಿಡ್ಸ್ನ 9 ಮಂತ್ಸ್ ಆದಮೇಲೆ ನಾನು ಅವನಿಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದು. ಅವನಿಗೆ ಸೊ ಆ ಸಾಲಿಡ್ಸ್ನ ನಾನು ಲೇಟಾಗೇ ಶುರು ಮಾಡಿದೆ. ಯಾಕೆ ಅಂದರೆ ಅವನು ಯಾವಾಗಿದ್ರೂ ಸಾಲಿಡ್ಸ್ನ ಶುರು ಮಾಡೋದು ಇದ್ದೇ ಇರುತ್ತೆ. ಅವನು ನೀಟಾಗಿ ಫೀಡೇ ಮಾಡ್ತಾ ಇರಲಿಲ್ಲ, ಜಾಸ್ತಿ ಫೀಡ್ ತೊಗೊಳ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಜಾಸ್ತಿ ಯಾಕೆ ಸಾಲಿಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಸಾಲಿಡ್ಸ್ ತಿನ್ಸೋದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಕಾನ್ಸಂಟ್ರೇಟ್ನ ಫೀಡ್ ಕಡೆನೇ ಫೀಡ್ ಮಾಡಿಸೋದ್ರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸಾಲಿಡ್ಸ್ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಮಾಡ್ತಿದ್ದೆ. ಬಟ್ 9 ಮಂತ್ಸಿಂದ ರಾಗಿ ಸರಿನ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡಿ ವಾಯ್ಸ್ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ. ಸೊ ಇದಿಷ್ಟು ಕೂಡ ಕ್ವೆಶ್ಚನ್ಸ್ನ ಕೇಳಿದರು. ಕೆಲವೊಂದಷ್ಟು ನನ್ನ ಫ್ರೆಂಡ್ಸ್ಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದಿದ್ದು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೇಗಿತ್ತು, ಡೆಲಿವರಿ ಎಲ್ಲ ಚೆನ್ನಾಗಿ ಮಾಡಿದ್ರಾ ಅಂತೆಲ್ಲ ಕೇಳ್ತಾ ಇದ್ರು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆನ್ನಾಗೇ ಮಾಡಿದ್ರು. ಬಟ್ ನನಗೆ ಅಲ್ಲಿಗಿಂತ ಪ್ರೈವೇಟ್ ಹಾಸ್ಪಿಟಲಲ್ಲಿ ಬೆಸ್ಟ್ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಗೊತ್ತೇ ಇರುತ್ತೆ, ಎಷ್ಟು ಜನ ಇರ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ಲಿನೆಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ. ನಾವು ಎಕ್ಸ್ಪೆಕ್ಟೇಷನ್ ಪ್ರಕಾರ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಗೌರ್ಮೆಂಟ್ ಅನ್ನೋದಕ್ಕಿಂತ ಹೆಲ್ದಿಯಾಗಿ ಚೆನ್ನಾಗಿ ಆದರೆ ಸಾಕಲ್ವಾ, ಅಷ್ಟೇ. ಸೊ ನನಗೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಒಂಥರ ಕಷ್ಟ, ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೇ. ಆ್ಯಂಡ್ ಪಾಪ ಜೊತೆ ವ್ಲಾಗ್ಸ್ ಮಾಡಿ ನನ್ನ ಫ್ರೆಂಡೇ ನನಗೆ ಜಾಸ್ತಿ ಸಜೆಸ್ಟ್ ಮಾಡ್ತಾಳೆ, ಯಾವ ವ್ಲಾಗ್ ಮಾಡಿ, ವ್ಲಾಗ್ ಮಾಡು, ಈ ಥರ ಮಾಡು ಅಂತೆಲ್ಲ. ಸೊ ನೆಕ್ಸ್ಟು ವ್ಲಾಗ್ಸ್ಗಳನ್ನ ಕೊಡಮ್ಮ, ಕ್ಯಾಚ್ ಅಲ್ಲಿ. ನೆಕ್ಸ್ಟು ವ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೆ ವ್ಲಾಗ್ಸ್ಗಳಿಗೆ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಅಂತೂ ಆಗಿರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ವಿಡಿಯೋ ಯಾವ ರೀತಿ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಪಾಪದು ಬೇಬಿದು ರೊಟೀನ್ ಹೇಗಿರುತ್ತೆ ಅನ್ನೋದು ಒಂದು ವ್ಲಾಗ್ ಮಾಡು, ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಕೇಳ್ತಿದ್ರು. ಸೊ ನಮ್ಮ ಪಾಪಗೆ ಬೇಕಾಗಿರೋ ರುಟೀನ್ ಯಾವ ರೀತಿ ಇದೆ, ನನ್ನ ಪಾಪಗೆಲ್ಲ ಏನೇನೆಲ್ಲ ತಿನ್ನಿಸ್ತೀನಿ ಅನ್ನೋದನ್ನ ಒಂದು ಕಂಪ್ಲೀಟಾಗಿ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಹಾಗೆ ಪಾಪು ಬಗ್ಗೆನೂ ಹೇಳು, ಸ್ವಲ್ಪ ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತೆಲ್ಲ ಮೆಸೇಜ್ ಹಾಕ್ತಾರೆ ನನ್ನ ಫ್ರೆಂಡ್ಸು. ನೋಡೋಕ್ಕೇನೋ ಚೆನ್ನಾಗಿದ್ದಾನೆ, ಬಟ್ ಇನ್ನೊಂದು ಸ್ವಲ್ಪ ವೆಯ್ಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ಇಷ್ಟಿದ್ರೂ ಓಕೆನೆ ಅಂತ ಅನಿಸುತ್ತೆ ನನಗೆ. ಅವನು ನೋಡಿದ್ರೆ ಮಾತ್ರ ಗುಂಡು ಕಾಣಿಸ್ತಾನೆ, ಬಟ್ ಅವನು ಸಣ್ಣನೇ ಇದ್ದಾನೆ. ನೋಡಿದ್ರೆ ಸಣ್ಣಕ್ಕಿದ್ದಾನೆ, ಫೋನಲ್ಲಿ ಸ್ವಲ್ಪ ದಪ್ಪಕ್ಕೆ ಕಾಣಿಸುತ್ತೆ ಫೇಸ್ ಎಲ್ಲ. ಸೊ ಅದಕ್ಕೆ ಅವನು ದಪ್ಪ ಇದ್ದಾನೆ ಅಂತ ಅಂದ್ಕೊಳ್ತಾರೆ ಅಷ್ಟೇ. ಸೊ ಈ ಒಂದು ವಿಡಿಯೋನ ಏನಮ್ಮ ಆಯಿಷಾ ಬಿದ್ದ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಾನು ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಬಾಯ್. ಎಲ್ಲಿ ಮಗ್ನೆ, ಇಲ್ಲಿ ಬಾಯ್ ಮಗ್ನೆ, ಇಲ್ಲಿ ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಗುಡ್ ಮಗ್ನೆ. ಇವನಂತೂ ಎಷ್ಟು ಚಿಕ್ಕ ಮಕ್ಳುಗಳು ಎಷ್ಟು ಆಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಆಕ್ಟಿವ್ ಅನ್ನೋದಕ್ಕಿಂತ ಅವರು ಎಷ್ಟು ಬೇಗ ಎತ್ಕೊ ತಗೊಳ್ಳು. ಮಕ್ಕಳು ಹೇಳಿದ್ನ ಎಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಅನ್ನೋದು ಎಷ್ಟು ನಿಜ ಅಂತ ಹೇಳಿದ್ರೆ, ನಮ್ಮ ಪಾಪುಗೆ ನನಗೆ ಏನಾದರೂ ಅಲ್ಲಿದೆ ಟೇಬಲ್ ಮೇಲೆ ಎತ್ಕೊಂಡು ಬಪ್ಪ ಅಂತ ಅಂದರೆ, ಇಲ್ಲ ಹಾಸಿಗೆ ಮೇಲೆ ಫೋನ್ ಇದೆ ಎತ್ಕೊಂಡು ಬಾ ಅಂತಂದರೆ ಹೋಗಿ ಎತ್ಕೊಂಡು ಬಂದ್ಬಿಡ್ತಾನೆ. ನೆಕ್ಸ್ಟ್ ವಿಡಿಯೋನ ಇವಂದೇ ಒಂದು ಇವನ್ ರುಟೀನಲ್ಲಿ ವಿಡಿಯೋ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡು
ಇವ್ನ ರೊಟೀನ್ದೇ ಒಂದು ವ್ಲಾಗ್ ಮಾಡ್ತೀನಲ್ಲ ಅವಾಗ ಅದನ್ನ ವಿಡಿಯೋನ ಖಂಡಿತವಾಗಿ ಮಾಡಿ ತೋರಿಸ್ತೀನಿ. ಅವನು ನಾನು ಹೇಳಿದ್ನ ಯಾವುದಾದ್ರೂ ಈ ಜಾಗದಲ್ಲಿ ಇದೆ ಎತ್ಕೊಂಡು ಬಾರಪ್ಪ ಅಂತಂದ್ರೆ ಹೋಗಿ ಎತ್ಕೊಂಡು ಬರ್ತಾನೆ. ಸೊ ಅವ್ನು ಆಗಲೇ ಅವನು ಕ್ಯಾಪ್ಚರ್ ಮಾಡ್ಕೊಳ್ತಿದ್ದಾನೆ. ಅವರು ಯಾವುದು ಯಾವ ವಸ್ತು ಮತ್ತೆ ಯಾರು ಹೇಳಿದ್ರೆ ಕೇಳಬೇಕು ಅನ್ನೋದೆಲ್ಲ ಅವನಿಗೆ ಆಲ್ರೆಡಿ ಗೊತ್ತಾಗ್ಬಿಡ್ತಿದೆ. ಸೊ ಆಗಲೇ 1 ಇಯರ್‌ಗೆನೆ ಇಷ್ಟು ಕಲ್ತ್ಕೊಂತಿರ್ತಾರೆ ಮಕ್ಕಳು ಮತ್ತೆ ಎಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನನಗೆ ಖುಷಿ ಆಯಿತು ಅವನ್ನ ನೋಡಿ. ಹೌದಮ್ಮ ಹೌದಮ್ಮ ಬೇಡ ಬೇಡ ಬುಕ್ಸು ಓದಬೇಕು ಮಗನೇ ಬುಕ್ಸಲ್ಲಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ 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 ಬಾಯ್.